ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀವಿ. ಇವರು ಬಂದ್ಬಿಟ್ಟು ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಈ ಊರಿನ ತಲಾರಿ ನರಸಿಂಹಮೂರ್ತಿ ಅವರ ಅವರೊಡನೆ ಕೆಲವೊಂದು ಅಭಿಪ್ರಾಯ ಕೆಲಸ ಹೋಗೋಣ. ನಮಸ್ಕಾರ ನರಸಿಂಹಮೂರ್ತಿ ಅವರೇ. ನಮಸ್ಕಾರ, ಹೇಳಿ. ಈಗ ನಾವು ಕೆಲವೊಂದು ಪ್ರಶ್ನೆಗಳು ಕೇಳ್ತೀವಿ. ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಕೆಲವೊಂದು ಅಭಿಪ್ರಾಯ ನಿಮ್ಮಲ್ಲಿ ಏನಿದೆಯಾ ಅದನ್ನ ಬಗ್ಗೆ ವ್ಯಕ್ತಪಡಿಸಿ. ಹೌದು, ಈ ರ್ಯಾಪ್ಟೆ ಗ್ರಾಮದಲ್ಲಿ, ಪಾವಗಡ ತಾಲೂಕು ರ್ಯಾಪ್ಟೆ ಗ್ರಾಮದಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಅಂದ್ರೆ ಶಿವಾಲಯ. ಈ ಶಿವಾಲಯ 1903ರಲ್ಲಿ ನಮ್ಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಒಂದು ನಮ್ಗೆ ವಿಷಯ ಗೊತ್ತಿರ್ಲಿಲ್ಲ. ಈಗ ನಾವು ದೇವಾಲಯವನ್ನು ಕಿತ್ತಿದಾಗ ಅದರಲ್ಲಿ ಕಾಯಿನ್ಸ್ ಸಿಕ್ಕಿದೆ. 1900 ಬೆಳ್ಳಿ ಕಾಯಿನ್ ಸಿಕ್ಕಿದೆ. 1903ರಲ್ಲಿ ಇಟ್ಟಿರೋದು, ಪ್ರತಿಷ್ಠಾಪನೆ ಮಾಡಿರೋದು ಅಂತ ನಮ್ಗೆ ಇನ್ಫಾರ್ಮೇಶನ್ ದೊರೆತಿದೆ. ಅದರ ಆಧಾರದ ಮೇಲೆಗೆ ನಾವು 200 ವರ್ಷಗಳ ಕಾಲ ಹಿಂದೆ ಇದು ಆಗಿದೆ. ಇವಾಗ ಪ್ರೆಸೆಂಟ್ ಬಂದು ನಾವು ಇದು ಪ್ರತಿಷ್ಠಾಪನೆ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇದಕ್ಕೆಲ್ಲ ಗ್ರಾಮಸ್ಥರೆಲ್ಲರೂ ಸಹ ಸಹಕಾರ ಕೊಟ್ಟು, ಹೆಣ್ಣು ಮಕ್ಕಳು, ಗಂಡಸು ಮಕ್ಕಳು, ಎಲ್ಲ ನಮ್ಮ ಊರಿನ ಜನರು, ಗ್ರಾಮಸ್ಥರು, ಪಕ್ಕದ ಹಳ್ಳಿಯ ಗ್ರಾಮಸ್ಥರು, ಎಲ್ಲ ನಮ್ಮ ನಾಯಕರು ಎಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟರು. ಅದ್ಭುತವಾದ ಇದರ ನಮ್ಮ ಶಿವಾಲಯದ ಇತಿಹಾಸವನ್ನು ಹೇಳಿದಂತಹ ನಮ್ಮ ನರಸಿಂಹಮೂರ್ತಿ ಧನ್ಯವಾದಗಳು. ಹಾಗೆ ಈ ಪ್ರಾಣ ಪ್ರತಿಷ್ಠಾಪನೆಯಿಂದ ನಿಮ್ಗೆ ಸಂತೋಷವನ್ನು ತರಿಸಿದೆಯೇ? ಈ ಪ್ರಾಣ ಪ್ರತಿಷ್ಠೆಯಿಂದ ನಮ್ಗೆ ಎಲ್ಲರಿಗೂ ಸಂತೋಷ ತಂದಿದೆ. ನಮ್ಮ ಗ್ರಾಮಸ್ಥರಿಗೂ ಸಂತೋಷ ತಂದಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ನಿಮ್ಮ ಗ್ರಾಮದಲ್ಲಿ, ರ್ಯಾಪ್ಟೆ ಗ್ರಾಮದಲ್ಲಿ ಒಳ್ಳೆ ಶಿವಾಲಯವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತೆಲ್ಲ ಎಲ್ಲರೂ ಜನರ ಹೇಳಿಕೆಯ ಮೇರೆಗೆ ನಾವು ಹೇಳ್ತಾ ಇದ್ದೀವಿ. ಅದ್ಭುತವಾದ ಉತ್ತರ ನೀಡಿದ್ದಾರೆ ನರಸಿಂಹಮೂರ್ತಿ ಅವರು. ಹಾಗೆ ಮತ್ತೊಂದು ಪ್ರಶ್ನೆ, ಇದರಿಂದ ಜನಗಳಲ್ಲಿ ಒಗ್ಗೂಡಿಕೆ ಮುಂದೆ ಹೀಗೆ ಬರುತ್ತೆ ಅಂತ ನೀವು ನಂಬ್ತಿದ್ದೀರಾ? ಈ ಜನರ ಒಗ್ಗೂಡಿಕೆ ಬಗ್ಗೆ ಹೇಳ್ಬೇಕಾದ್ರೆ, ನಾವು ಹಿಂದೆ ಈ ಕಾರ್ಯಕ್ರಮ ಇನ್ನೊಂದು ಬೇರೆ ಕಾರ್ಯಕ್ರಮ, ಒಟ್ಟಾರೆ ಕಾರ್ಯಕ್ರಮ ಹಾಕಿದ್ವು. ಆವಾಗ ಅವರು ಇವರೆಲ್ಲ ಮಾಡ್ಕೊಂಡು ಎಲ್ಲ ಒಟ್ಟುಗೂಡಿಕೊಂಡು ಆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು. ಇವಾಗ ನಾವು ಊರಿನ ಗ್ರಾಮಸ್ಥರನ್ನು ಕೇಳಿಕೊಂಡಾಗ ಎಲ್ಲ ತನು ಮನ ಧನ ಅರ್ಪಿಸಿ ನಾವು ಶಿವಾಲಯವನ್ನು ಪ್ರತಿಷ್ಠಾಪನೆ ಮಾಡಿ, ಶಿವಾಲಯ, ಪೆದ್ದಮ್ಮ, ನಾಗಲ ಪ್ರತಿಷ್ಠಾಪನೆ ಎಲ್ಲಾ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಂಕಣ ಕಟ್ಟಿ ಇವರು ಎಲ್ಲ ಒಂದು ಕಡೆ ಜಾಗದಲ್ಲಿ ಕೊಟ್ಟು ಮಾತಾಡಿ, ದೊಡ್ಡ ಮನುಷ್ಯರೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಏನು ತೊಂದರೆ ಇಲ್ಲದೆ ಎಲ್ಲಾ ಕೆಲಸಗಳನ್ನು ಮಾಡಿಕೊಟ್ಟು ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ. ಧನ್ಯವಾದಗಳು ನರಸಿಂಹಮೂರ್ತಿ ಅವರೇ. ನನ್ನ ಅನಿಸಿಕೆ ನನ್ನ ಈಡೇರಿಕೆ ಏನಂತಂದ್ರೆ, ಇದೇ ರೀತಿ ಪ್ರತಿ ಹಬ್ಬವನ್ನು ಆಚರಿಸಬೇಕು ಅಂತ ನನ್ನ ಆಸೆ. ಅದೇ ರೀತಿ ನೀವು ದೊಡ್ಡವರೆಲ್ಲ ನಮ್ಮ ಗಣೇಶಪ್ಪನ ಆಚರಣೆಗೆ ತಾವು ಭಾಗವಹಿಸಬೇಕು. ನಮ್ಮಲ್ಲಿ ಸ್ವಲ್ಪ ಉತ್ಸವವನ್ನು ತರಿಸಬೇಕು. ಗಣೇಶ ಹಬ್ಬ ಅನ್ನೋದು ಒಂದು ಧಾರ್ಮಿಕ ಹಬ್ಬ. ಆ ಹಬ್ಬಕ್ಕೆ ನಿಮ್ಮ ಪಾಲ್ಗೊಳ್ಳುವಿಕೆ ಇರಬೇಕು. ನಾವು ಬರೀ ಯುವಕರಿಗೆ ಮಾತ್ರ ಅಲ್ಲ ಹಬ್ಬ ಅಂದ್ರೆ. ಈ ಕೆಲವೊಂದು ಹುಡುಗರು ತೊಂದರೆಯನ್ನು ಪಡ್ತಿದ್ದಾರೆ. ಈ ದೊಡ್ಡವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಕೊಟ್ಟು ನಮಗೆ ಅದಕ್ಕೆ ಸಹಕಾರ ಕೊಟ್ಟು ನೆಕ್ಸ್ಟ್ ಗಣೇಶ ಹಬ್ಬ ಬರುವಂತದ್ದು ಆ ಟೈಮಲ್ಲಿ ನಿಮ್ಮ ಸಹಕಾರದಿಂದ ಈ ನೆಕ್ಸ್ಟ್ ಇದೇ ರೀತಿ ಗಣೇಶ ಹಬ್ಬ, ಗಣೇಶ ಚತುರ್ಥಿ ಕೂಡ ಅದ್ದೂರಿಯಾಗಿ ನಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಗಣೇಶ ಹಬ್ಬ ಚತುರ್ದಶಿಯಿಂದ ಹಿಂದಿನ ಕಾಲ ನಮ್ಮ ಮಾಡ್ತಾ ಇದ್ದೇವೆ. ಆಗಲೇ ದೊಡ್ಡವರೆಲ್ಲ ಸೇರ್ಕೊಂಡು ಗಣೇಶ ಕಾರ್ಯಕ್ರಮ ಮಾಡ್ತಾ ಇದ್ದು, ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದಕ್ಕೆ ಈಗ ಸಪೋರ್ಟ್ ಆಗಿ ಇವಾಗ ಯುವಕರು ತಯಾರಾಗಿದ್ದಾರೆ. ಯುವಕರಿಗೆ ನಾವು ಪ್ರೋತ್ಸಾಹ ಕೊಟ್ಟು ನೀವು ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ, ನಾವು ತನ್ನ ಅರ್ಪಿಸ್ತೀವಿ, ಎಲ್ಲ ಮಾಡ್ಕೊಂಡು ಅಂತ ಹೇಳ್ತೇವೆ. ಇದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಕಾರ್ಯಕ್ರಮ ಆಗ್ಲಿ, ಆಮೇಲೆ ಪೆದ್ದಮ್ಮ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ, ಅದಕ್ಕೆ ಆ ಕಾರ್ಯಕ್ರಮ ಆಗ್ಲಿ, 42 ದಿವಸಗಳ ಆದ್ಮೇಲೆ ಎಲ್ಲಾ ಕಾರ್ಯಕ್ರಮಗಳು ಇರುತ್ತೆ. ಎಲ್ಲಾ ಭಕ್ತಿ ಶ್ರದ್ಧೆಗಳಿಂದ ನಮ್ಮ ಗ್ರಾಮಸ್ಥರಲ್ಲಿ ನಾನು ವಿಜ್ಞಪ್ತಿ ಮಾಡ್ಕೊಳ್ಳೋದೇನಂದ್ರೆ, ಈ ಗ್ರಾಮದಲ್ಲಿ ನಮ್ಮರು ಎಲ್ಲಾ ಒಗ್ಗಟ್ಟಿನಿಂದ ಸೇರಿಕೊಂಡು ಭಕ್ತಿಪೂರ್ವಕವಾಗಿ ಕೆಲಸವನ್ನು ಮಾಡಿಕೊಡಬೇಕು. ಹಾಗೆ ಯಾವುದೇ ಒಂದು ಸಮಸ್ಯೆ ಬಂದು ಭಕ್ತಿ ಮಾರ್ಗವಾಗಿ ನಾವು ಈಡೇರಿಸ್ಕೊಳ್ಬೇಕು. ಆಮೇಲೆ ಎಲ್ಲಾ ಕಲಿತು ಒಂದು ಕೈನಲ್ಲಿ ಹೊಡೆದ್ರೆ ಚಪ್ಪಾಳೆ ಬರೋದಿಲ್ಲ, 2 ಕೈಯಲ್ಲಿ ಚಪ್ಪಾಳೆ ಬರುತ್ತೆ. ಭಕ್ತಿ ಶ್ರದ್ಧೆಯಿಂದ ಎಲ್ಲಾ ಕಾರ್ಯಕ್ರಮ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದ್ಭುತವಾದ ಮಾತು, ಅದ್ಭುತವಾದ ಮಾಹಿತಿ ಕೊಟ್ಟಿರೋಂತ ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈಗ ಮುಂದೆ ಹೋಗೋಣ. ಊರಿನಲ್ಲಿ ಬಹುತೇಕ ಪಾಲ್ಗೊಳ್ಳುವಿಕೆ, ಪ್ರೋತ್ಸಾಹಿಕೆ ಎಲ್ಲದರಲ್ಲೂ ಕೆಲಸ ತ್ರಿಮೂರ್ತಿ ಒಳಗಡೆ ಕೆಲವೊಂದು ಪ್ರಶ್ನೆಗಳನ್ನ ಅದರ ಬಗ್ಗೆ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ స్నేహితులు ఎవరు తెలుగులో ఉత్తరం అడుగుతారు. ఈ ప్రాణ ప్రతిష్టాపన గురించి కొన్ని క్వశ్చన్లు అడుగుతాను, మీరు చెప్పు. మీ ఇదే రకంగా ఊరోళ్ళు ప్రతి పండుగకి ఇట్లే వస్తారు అని ఈ ప్రాణ ప్రతిష్టాపన తర్వాత శివయ్య మనల్ని కరుణిస్తారంటారా? కర్ణీయాలని చేసినాము, దానిపైన అంతా దైవిస్తా. మీకు తెలిసిన మన కాయన్లో
దొరికిన నాణ్యాలు దొరికిన తర్వాత ఇది ఎన్నేళ్ళు అనేది కన్సిడర్ చేసినారంట కదా, అది మీరు నమ్ముతారా? వాళ్ళు చెప్పింది వాళ్ళు 200 సంవత్సరాల కింద వేసిండేటివి అని చెప్పినారు, మనకి అంత మాత్రం తెలుసు. దీంట్లో మనూరు స్వాములు అంత ఇన్వాల్వ్మెంట్ బాగా చేసినారని నాకు అనిపిస్తుంది. పూజలు బాగా అద్భుతంగా జరిగినాయని నాకు అనిపిస్తుంది. మీరేమంటారు? అంతా మనూరు స్వాముల దయ నింటినే జరిగింది. ఇలానే ఊరిలో ప్రతిసారి ప్రతి పండుగ ఇలా కలిగి ఉండాలని నేను కోరుకుంటాను. మీరేమంటారు? మాకే ఇట్లా జరిగితే బాగుంటుందని మేము అభిప్రాయం పడతాను. నా విన్నతి ఏమంటే మీకు అప్పుడు తలారి నరసింహ స్వామి వాళ్ళని అడిగినాను, మీకు చెప్తాను. గణేష పండుగ అనేది మాకు చాలా ప్రాబ్లం అవుతుంది. ఎందుకంటే పెద్దోళ్ళు ఇన్వాల్వ్మెంట్ అవుతాను లేదని బాధ ఎక్కువ, పిల్లలు చాలా స్ట్రగల్ అవుతున్నాము. గణేష పండుగ ఇదే మాదిరి మీరు దీనిలో ఎట్లా ఇన్వాల్వ్ అయినారో అట్లే గణేష పండుగకి ఇన్వాల్వ్ అయ్యి మీ పెద్దస్త్రీ గారు మీ అడ్వైజర్లు మీ బుద్ధి మాటలు మాకు చెప్పి పండుగని ఇదే మాదిరిగా గ్రాండ్ గా చేయాలని మేము కోరుకుంటున్నాము. మీరు దీనికి ఇన్వాల్వ్మెంట్ ఇస్తారంటారా? ఇస్తాంలేండి. ఎందుకంటే నేను చూసిన ప్రకారం లాస్ట్ 5 years నుంచి పెద్దోళ్ళు దీంట్లో ఏమి ఇన్వాల్వ్ అవుతారు, మరి పిల్లలే అంత ఇన్వాల్వ్. మీరు ఆర్థిక సహాయం అడుగుతాను లేదు, మీరు వచ్చి ఇట్లా చేయండి ఇట్లా చేయండి అని మాకు సహాయం చేయండి అంతే. మీ గైడ్ లైన్స్ చేయండి, మీ అనుభవంతో మాకు ఎవరంతా పండుగ విభజనగా చేయండి. ఇప్పుడు పెద్దలు ఇన్వాల్వ్మెంట్ అయితే ఊరు పండుగ అనేది బాగుంటుంది నా అభిప్రాయం. మీరు అదే మాత్రం మాకు సహాయం చేయాలని కోరుకుంటాను. ఈ ప్రాణ ప్రతిష్ఠ కూడా 15 రోజుల నుంచి సాయశక్తులు పోరాడినా 5-6 మందే పోరాడిండేది. నిన్న మనకు మించి వచ్చినారు, రాని సంతోషము. దానికి వస్తాము, చేస్తాం, సహాయం చేస్తాం. ఈ గణేష పండుగ విభజనగా బాగా అదూరిగా చేయాలని అనుకుంటున్నాము. మీ సహాయం మాకు తప్పకుండా మీ ఊరు పెద్దలందరికీ కావాలని కోరుకుంటాను. చేస్తాం. ಧನ್ಯವಾದಗಳು మీ అందరికి. ಈಗ ನಾನು ಹೇಗೆ ಬೆಂಗಳೂರಲ್ಲಿ ಜೀವಿಸುತ್ತಿದ್ದೇನೋ ಅದೇ ರೀತಿ ಬೆಂಗಳೂರಲ್ಲಿ ಇದ್ದು ಇಲ್ಲಿ ಊರಿನಲ್ಲಿ ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟು ಮತ್ತೆ ಹಾಗೆ ಪ್ರೋತ್ಸಾಹ ಕೊಡುವಂತ ನಮ್ಮ ಪೋತಿರೆಡ್ಡಿ ಮಾಮ ಅವರೊಡನೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಣ. ಮೊದಲಿಗೆ ಪೋತಿರೆಡ್ಡಿ ಮಾಮ ಅವರಿಗೆ ನಮಸ್ಕಾರ ಹೇಳೋಣ. ನಮಸ್ಕಾರ ಪೋತಿರೆಡ್ಡಿ ಅವರೇ. ನಮಸ್ಕಾರ. ನಮ್ದು ರ್ಯಾಪ್ಟೆ ಪಾವಡ ತಾಲೂಕು ತುಮಕೂರು ಡಿಸ್ಟಿಕ್ ರ್ಯಾಪ್ಟೆ ಗ್ರಾಮದಲ್ಲಿ ನಮ್ಮ ಹುಡುಗರು ಇವತ್ತು ಹಬ್ಬಕ್ಕೆ ಬಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದೇ ತರನೇ ದೊಡ್ಡವರು ಊರ್ ಕಡೆಯಿಂದಾನು ಎಲ್ಲರೂ ಸಪೋರ್ಟ್ ಕೊಟ್ಟು ಇವತ್ತು ದೇವಸ್ಥಾನವನ್ನು ಕಟ್ಟಿದೀವಿ. ಬಟ್ ಇದೇ ತರನೇ ಇನ್ನೂ ಒಂದು ದೇವಸ್ಥಾನ ಒಂದೈತೆ, ಅದನ್ನು ಕಟ್ಟಿ ಚೆನ್ನಾಗಿ ಅದೊಂದು ಯಶಸ್ವಿ ಆಗ್ಲಿ ಅಂತ ನಮ್ಮ ಕಡೆಯಿಂದ ಕೋರ್ತಾ ಇದೀವಿ. ಬಟ್ ಎಲ್ಲಾ ಯೂತ್ ಎಲ್ಲಾ ಕಡೆಯಿಂದಾನು ಒಳ್ಳೆ ಸಪೋರ್ಟ್ ಸಿಕ್ಕೈತೆ, ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಪೋತಿರೆಡ್ಡಿ ಅವರೇ, ನಿಮ್ಗೊಂದು ಕೆಲವೊಡನೆ ಇದರ ನಮ್ಮ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಕೇಳ್ತೀವಿ, ಅದಕ್ಕೆ ಆನ್ಸರ್ ಮಾಡಿ. ಮಾಡ್ತೇವೆ. ಮೊದಲ ಪ್ರಶ್ನೆ, ಈ ಪರಮಶಿವನ ಮೇಲೆ ನಿಮಗೆ ಭಕ್ತಿ ಎಷ್ಟಿದೆ? ನಮ್ಮ ಭಕ್ತಿ ಅಂದ್ರೆ ನಮ್ಮ ಮನೆ ದೇವರು ಪೋತಲಿಂಗೇಶ್ವರ ಶಿವನ ದೇವಸ್ಥಾನ, ನಾವು ಭಕ್ತಿ ಜಾಸ್ತಿ ಆಯ್ತು ನಮ್ಗೆ. ಹಾಗೆ ಈ ಪ್ರಾಣ ಪ್ರತಿಷ್ಠಾಪನೆ ನಮ್ಮೂರಿನೊಳಗೆ ಮುಂದಿನ ಕಾಲದಲ್ಲೂ ಕೂಡ ಈಗ ಯಾವ ರೀತಿ ಅದ್ದೂರಿಯಾಗಿ ನಡೀತಿದ್ದು ಅದೇ ರೀತಿ ಜನಗಳು ಒಗ್ಗೂಡಿಕೆ ಬರುತ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ಇದು ಪುರಾತನ ಕಾಲದಿಂದ ದೇವಸ್ಥಾನ ಇತ್ತು, 200 ವರ್ಷ. ನಿನ್ನೆ ವಿಗ್ರಹವನ್ನು ತೆಗಿಬೇಕಂದ್ರೆ ಕಾಯಿನ್ ಸಿಕ್ತು. 200 ವರ್ಷ ಹಳೆ ಕಾಲದ ದೇವಸ್ಥಾನ ಇದು. ಇವರು ಈ ದೇವಸ್ಥಾನ ಬಂದು ಇವರು ಯಶಸ್ವಿಯಾಗಿ ಚೆನ್ನಾಗಿ ಕಟ್ಟಿದ್ದಾರೆ, ಒಳ್ಳೆ ಚೆನ್ನಾಗೈತೆ. ಹೀಗೆ ನಮ್ಮ ಊರಿನೊಳಗನೆ ಈ ಪ್ರಾಣ ಪ್ರತಿಷ್ಠಾಪನೆ ಎಲ್ಲರಿಗೂ ಸಂತೋಷ ತರಿಸ್ತಿದೆ ಅಂತಿದ್ಯಾ? ಎಲ್ಲರಿಗೂ ಸಂತೋಷವಾಗಿದ್ದಾರೆ, ಸಂತೋಷವಾಗಿ ಚೆನ್ನಾಗಿ ಆಗೈತೆ, ಸಕ್ಸಸ್ ಆಗೈತೆ. ಧನ್ಯವಾದಗಳು ಪೋತಿರೆಡ್ಡಿ ಅವರೇ. ಹೀಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರ್ಲಿ, ಸಹಾಯ ಇರ್ಲಿ, ಪ್ರೋತ್ಸಾಹ ಇರ್ಲಿ, ಪ್ರತಿಯೊಂದು ಇರಬೇಕು. ಈ ಪ್ರತಿಯೊಂದು ಹಬ್ಬದಲ್ಲೂ ನಿಮ್ಮ ಭಾಗವಾಗಿ ಇರಬೇಕು ಅಂತ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. ಇನ್ನೊಂದೇನಂದ್ರೆ ನಮ್ಮ ಕೋರಿಕೆ ಬಂದ್ಬಿಟ್ಟು ಒಂದೇ ಒಂದು ವಿನಂತಿ, ಎಲ್ಲರ ರಿಕ್ವೆಸ್ಟ್ ಮಾಡ್ಕೊಂತ ಇರೋದು ಒಂದೇನಂದ್ರೆ, ಇದೇ ತರನೇ ದೊಡ್ಡವರು ಯೂತ್ ಎಲ್ಲರೂ ಸೇರಿ ನಮಗೆ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದು ಪುರಾತನ ಕಾಲದ ದೇವಸ್ಥಾನ, ಅದೊಂದು ಸಕ್ಸಸ್ ಆಗಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಪ್ರತಿಯೊಬ್ಬರು ಮನವಿ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಇದೊಂದು ಯಶಸ್ವಿ ಮಾಡ್ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ವಿ. ಅದ್ಭುತ ಅಭಿಪ್ರಾಯ ತಿಳಿಸುವಂತ ಪೋತಿರೆಡ್ಡಿ ಅವರಿಗೆ ಧನ್ಯವಾದಗಳು. ಮಂಜು ಅವರೇ, ನಮಸ್ಕಾರ. ನಮಸ್ಕಾರ. 3 ದಿನದ ಊಟದ ವ್ಯವಸ್ಥೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ದಿನ ಒಂದೊಂದು ಐಟಮ್ ಕೊಡ್ತಾ ಇದ್ದಾರೆ ನಮ್ಗೆ. ಕೋಪ ಮಾತ್ರ ಸೂಪರ್ ಆಗೈತೆ. ನಿನ್ನೆ ಖಾರ ಇತ್ತು, ಇವತ್ ಮಾತ್ರ ಸಖತ್ತಾಗಿ ಮಾಡವ್ರೆ. ಇವತ್ತು ಇಲ್ಲಿ ರಾತ್ರಿ ಎಲ್ಲ ಇಲ್ಲೇ ಇದ್ದು ಜೊತೆಗಿದ್ದು ನಾವೇ ಮಾಡ್ತಿದೀವಿ. ಇಲ್ಲ ಊಟದ ವ್ಯವಸ್ಥೆ ಸರಿಯಾಗಿತ್ತಂತೀರಾ? ಸಖತ್ತಾಗಿತ್ತು. 3 ದಿನ ತುಂಬಾ ಜನ ಬಂದಿದ್ರು. ಹಾಗೆ ಟೇಸ್ಟ್ ಹೇಗಿತ್ತು? ಸಖತ್ತಾಗಿತ್ತಪ್ಪ, ಸೂಪರ್.